ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಡದಿ ಟೌನ್ಶಿಪ್ ವಿರುದ್ಧ ಬಿಜೆಪಿ ಹೋರಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಮುಖ ಇಟ್ಕೊಂಡು ಧರಣಿಯನ್ನ ಮಾಡ್ತಿದ್ದಾರೆ, ನಾಟಕ ಆಡ್ತಿದ್ದಾರೆ ಅಂತ ಸಚಿವ ರಾಮಲಿಂಗಾರೆಡ್ಡಿ ಕಿಡಿಕಾರಿದ್ದಾರೆ. ನಾಟಕ ಮಾಡ್ತಾ ಇದ್ದಾರೆ. ಟೌನ್ಶಿಪ್ಗೆ ಹಿಂದೆ ಅವಕಾಶವನ್ನು ಕೊಟ್ಟಿದ್ದು ಯಾರು? ಈಗೇನು ಮಾಡ್ತಾ ಇದ್ದಾರೆ? ಯಾವ ಮುಖ ಇಟ್ಕೊಂಡು ಧರಣಿಯನ್ನು ಮಾಡ್ತಾ ಇದ್ದಾರೆ? ಕುಮಾರಸ್ವಾಮಿ ಸಿಎಂ ಆಗಿದ್ರು, ಅಶೋಕ್ ಯಡಿಯೂರಪ್ಪ ಇರ್ಲಿಲ್ವಾ? ಈಗ ಇವರೇ ತಾನೇ ಟೌನ್ಶಿಪ್ಗೆ ಅವಕಾಶವನ್ನು ಕೊಟ್ಟಿದ್ದು, ಬಿಡದಿ ಟೌನ್ಶಿಪ್ಗೆ ಅಧಿಕೃತ ಅಧಿಸೂಚನೆ ಹೊರಡಿಸಿದ್ದು. ಈಗ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮೊದಲು ಶುರು ಮಾಡಿದ್ ಯಾರು? ಆಗ ಇವರೇ ತಾನೇ ಟೌನ್ಶಿಪ್ಗೆ ಅವಕಾಶವನ್ನು ಕೊಟ್ಟಿದ್ದು, ಶೆಟ್ಟರ್ ಅವಧಿಯಲ್ಲಿ ಅಧಿಸೂಚನೆಯನ್ನ ಹೊರಡಿಸಿದ್ರು. ಬಿಜೆಪಿ ಧರಣಿ ವಿರುದ್ಧ ಸಚಿವ ರಾಮಲಿಂಗಾರೆಡ್ಡಿ ಕಿಡಿಕಾರ್ತಾ ಇದ್ದಾರೆ. ಬಿಜೆಪಿಯವರು ಹೇಳ್ತಾ ಇದ್ದಾರೆ, ಜೆಡಿಎಸ್ನವರು ಹಾಗೂ ಬಿಜೆಪಿ ಸೇರ್ಕೊಂಡು ಟೌನ್ಶಿಪ್ ಯೋಜನೆಯನ್ನ ಸಂಪೂರ್ಣವಾಗಿ ನಿಲ್ಲಿಸಿಬಿಡ್ತೀವಿ, ಕಾಂಗ್ರೆಸ್ನವರ ಮತ ಇಳಿಸ್ತೀವಿ ಅಂತ ಕುತ್ಕೊಂಡಿದ್ದಾರೆ. ಅದಕ್ಕೆ ರಾಮಲಿಂಗಾರೆಡ್ಡಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಈ ನಾಟಕದ ಕಂಪ್ನಿಗೆ ಸೇರ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಅದರಲ್ಲಿ ಇರ್ತಕ್ಕಂಥ ಮುಖಂಡರು ಕಾರಣ ಏನು ಗೊತ್ತಾ? 2006ರಲ್ಲಿ ಯಾರ ಸರ್ಕಾರ ಇತ್ತು? ಸಮ್ಮಿಶ್ರ ಸರ್ಕಾರ ಇತ್ತು. ಕುಮಾರಸ್ವಾಮಿ ಅವರು ಚೀಫ್ ಮಿನಿಸ್ಟರ್ ಆಗಿದ್ದರು. ಡೆಪ್ಟಿ ಚೀಫ್ ಮಿನಿಸ್ಟರ್ ಯಾರಾಗಿದ್ದರು? ಯಡಿಯೂರಪ್ಪ ಅವರಿದ್ದರು. ಆ ಮಂತ್ರಿಮಂಡಲದಲ್ಲಿ ಅಶೋಕ್ ಅವರಿದ್ರೋ ಇಲ್ವೋ? ಈಗ ವಿಪಕ್ಷದ ನಾಯಕರಾಗಿದ್ದಾರೆ. ಆಮೇಲೆ 2006ರಲ್ಲಿ 5 ಟೌನ್ಶಿಪ್ಗೂ ಅಪ್ರೂವ್ ಆಯಿತು. ಅದರಲ್ಲಿ ಬಿಡದಿ ಕೂಡ ಒಂದು. ಆಮೇಲೆ 18/10/2006ರಲ್ಲಿ ಅಧಿಕೃತವಾಗಿ ಅಧಿಸೂಚನೆ ಹೊರಡಿಸಿದ್ರು. ಅಧಿಕೃತವಾಗಿ ಬಿಡದಿ ಟೌನ್ಶಿಪ್ಗೆ ಅಧಿಕೃತವಾಗಿ ಸೂಚನೆ ಕೂಡ ಹೊರಡಿಸಿದ್ರು. ಆಮೇಲೆ 2010ರಲ್ಲಿ ಆಗ ಜಗದೀಶ್ ಶೆಟ್ಟರ್ ಅವರು ಚೀಫ್ ಮಿನಿಸ್ಟರ್ ಆಗಿದ್ದರು. ಒಂದು ಉನ್ನತ ಮಟ್ಟದ ಸಮಿತಿ ರಚನೆ ಮಾಡಿದ್ರು BJP ಸರ್ಕಾರ. ಆಗಲೂ ಅಶೋಕ್ ಅವರು ಸಚಿವರಾಗಿದ್ದರು. ಆಮೇಲೆ ಟೌನ್ಶಿಪ್ ಬಗ್ಗೆ ಬೊಮ್ಮಾಯಿಯವರು ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ರು. ಯಾರು? ಬೊಮ್ಮಾಯಿಯವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಇವರೇ ಮುಖ್ಯಮಂತ್ರಿಗಳಾಗಿದ್ದರು. ಟೌನ್ಶಿಪ್ ಇವರೇ ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡ್ತೀವಿ ಅಂತ ಬಡ್ಜೆಟಲ್ಲೂ ಕೂಡ ಇವರು ಓದಿದ್ರು. ಆಮೇಲೆ ಒಟ್ಟು BJPಯವರು ಸಮ್ಮಿಶ್ರ ಸರ್ಕಾರ